ನಮಸ್ಕಾರ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ಎಷ್ಟೋ ಮನೆಗಳಲ್ಲಿ ಹೆಂಡತಿ ನೋಡಿದ್ರೆ ಗಂಡಂಗಾಗಲ್ಲ, ಗಂಡ ನೋಡಿದ್ರೆ ಹೆಂಡತಿಗಾಗಲ್ಲ, ಅತ್ತೆ ನೋಡಿದ್ರೆ ಸೊಸೆಗಾಗಲ್ಲ, ಸೊಸೆ ನೋಡಿದ್ರೆ ಅತ್ತೆಗಾಗಲ್ಲ. ಈ ಥರ ಎಷ್ಟೋ ಜನ ಅವ್ರವ್ರ ಮನೆಯಲ್ಲೇ ಅವ್ರವ್ರದ್ದೇ ಎಷ್ಟೋ ಸಮಸ್ಯೆಗಳಿರುತ್ತೆ. ಆಕರ್ಷಣೆನೇ ಇರಲ್ಲ, ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ. ದ್ವೇಷ, ಕ್ರೋಧ, ಈ ಥರ ಮನೆಗಳಲ್ಲಿ ಯಾವಾಗಲೂ ಜಗಳಗಳು ನಡೀತಾನೇ ಇರುತ್ತೆ. ಅಂಥ ಸಮಸ್ಯೆನ ಹೆಂಗೆ ಪರಿಹಾರ ಮಾಡ್ಕೊಬೇಕು ಅಂದರೆ, ಏನು ಮಾಡ್ತೀರಾ ಅಂದರೆ, ಇಲ್ಲಿ ಒಂದು ಮಂತ್ರ ಕೊಟ್ಟಿದ್ದೀನಿ ನಿಮಗೆ. ಆ ಮಂತ್ರನ ಹೇಳ್ಕೊಬೇಕು. ಈ ಮಂತ್ರನ ಹೆಂಗಂದರೆ, ಈ ಮನೆಯಲ್ಲಿ ಮನೆಯೆಲ್ಲ ಸಾರಿಸಿ ಧೂಪ ದೀಪ ರಂಗೋಲಿಗಳೆಲ್ಲ ಹಾಕಿ ಮಧ್ಯದಲ್ಲಿ ನೀರಿನ ತಂಬಿಗೆ ಇಟ್ಟು, ಆ ತಂಬಿಗೆಗೆ ವಿಭೂತಿ ಕುಂಕುಮ ಹಚ್ಚಿ ಈ ಮಂತ್ರವನ್ನು 10,000 ಸಲ ಜಪ ಮಾಡಬೇಕು. ಇಡೀ ದಿವಸ ಜಪ ಮಾಡಬೇಕು. 10,000 ಜಪ ಆಗಬೇಕು ಅಂದರೆ ಇಡೀ ದಿವಸನೇ ಆಗುತ್ತೆ. ನಿದ್ದೆ ಮಾಡಬಾರ್ದು. ಆಮೇಲೆ ಬೆಳಗಾಗೋ ಸಮಯದಲ್ಲಿ ನೋಡಿ ಹಳ್ಳಕ್ಕೆ ಹೋಗಿ ನೀವು ನೀರಿನಲ್ಲಿ ಕುಳಿತು, ಹಳ್ಳ ಅಂದರೆ ಎಲ್ಲಾದರೂ ಕೆರೆನೋ ಇಲ್ಲಾಂದರೆ ಕೊಳದಲ್ಲೋ ಎಲ್ಲಾದರೂ ಹೋಗಿ ಕುತ್ಕೊಂಡು ನೀವು ಈ ಮಂತ್ರನ 5 ಗಂಟೆಯಿಂದ 6 ಗಂಟೆವರೆಗೂ ಜಪ ಮಾಡಬೇಕು. ಜಪ ಮಾಡಿದ್ಮೇಲೆ ಹೇಗೆ ಸಿದ್ಧಿ ಮಾಡ್ಕೊಬೇಕಂದ್ರೆ, ಸಿದ್ಧಿ ಮಾಡಿದ ಮೇಲೆ ಮಹಾನವಮಿ ದಿವಸ ಬನ್ನಿ ಗಿಡಕ್ಕೆ ಹೋಗಿ ಕಾಯಿ ಕರ್ಪೂರ ಮಂಗಳಾರತಿ ಪೂಜೆ ಮಾಡಿಸಿ ಮನೆಗೆ ಬರಬೇಕು. ಆಮೇಲೆ ಯಾರನ್ನು ನೀವು ಆಕರ್ಷಣೆ ಮಾಡ್ಕೊಬೇಕು, ನಿಮ್ಮ ಗಂಡನ್ನ, ಇಲ್ಲಾಂದರೆ ನಿಮ್ಮ ಹೆಂಡ್ತಿನ, ಇಲ್ಲ ನಿಮ್ಮ ಮಾವನ್ನ, ನಿಮ್ಮ ಅತ್ತೆನ, ಯಾರು ನಿಮ್ಮ ಶತ್ರುವಾಗಿ ಕಾಡ್ತಾ ಇರ್ತಾರೋ ಅವ್ರನ್ನ ಯಾವ ಥರ ಆಕರ್ಷಣೆ ಮಾಡ್ಕೊಳ್ಬೇಕು ಅಂತ ಅವ್ರ ಹೆಸ್ರು ಹೇಳ್ಕೊಂಡು, ಈ ಮಂತ್ರನ ಹೇಳ್ಕೊಂಡು ನೀವು ಜಪ ಮಾಡೋದ್ರಿಂದ ಅವ್ರ ಹೆಸ್ರನ್ನ ಎಲ್ಲ ಆಕರ್ಷಣೆ ಮಾಡಿ ಯಾರನ್ನ ಆಕರ್ಷಣೆ ಮಾಡ್ಕೊಳ್ಬೇಕಂತಿದ್ದೀರ ಅಂಥವ್ರ ಹೆಸ್ರನ್ನ ಕೊನೆಗೆ ಹೇಳ್ಕೊಬೇಕು. ಹೀಗೆ ಮಾಡಿದರೆ ಆ ವ್ಯಕ್ತಿ ನಿಮಗೆ ಆಕರ್ಷಣೆ ಆಗೋದು ಖಚಿತ, ಖಂಡಿತ. ಆವಾಗ ಮನೆಗಳಲ್ಲಿ ಯಾವುದೇ ಜಗಳಗಳು, ಕದನಗಳು, ಯಾವುದೇ ರೋದನೆಗಳು ನಡೆಯೋದಿಲ್ಲ. ಅಂಥ ಮನೆ ಸಂತೋಷವಾಗಿ ಸುರಕ್ಷಿತವಾಗಿರುತ್ತೆ. ನಿಮ್ಮ ಗಂಡನ್ನೇ ಆಗಲಿ, ನಿಮ್ಮ ಹೆಂಡತಿನೇ ಆಗಲಿ, ನಿಮ್ಮ ಹೆಂಡತಿ ಹೇಳಿದ ಮಾತು ಕೇಳಲ್ಲ, ನಿಮ್ಮ ಗಂಡ ಹೇಳಿದ ಮಾತು ಕೇಳಲ್ಲ, ಯಾವಾಗ ನೋಡಿದ್ರು ಸಿಡ ಅಂತ ಇರ್ತಾರೆ. ಅಂಥವ್ರನ್ನೆಲ್ಲ ಈ ಥರ ಮಾಡಿ ನೀವು ಅವ್ರನ್ನ ಆಕರ್ಷಣೆ ಮಾಡಿಕೊಂಡು ನಿಮಗೇನಿದೆಯೋ ನಿಮ್ಮಂತೆ ಅವ್ರನ್ನ ಮಾಡ್ಕೊಬೋದು. ವೀಕ್ಷಕರೇ, ನೋಡಿ ಈ ಥರ ಮಾಡ್ಕೊಳ್ಳಿ. ನಿಮಗೂ ಒಳ್ಳೆಯದಾಗಲಿ ಅಂತ ಈ ವಿಷಯನ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.